ಕಡ್ದು ಕಿತ್ತಾಕ್ಲಿ ಅಂತಾನೋ ಅಥವಾ IAS IPS ಆಗಿ ಕರುನಾಡಿನ ಕೀರ್ತಿ ಹೆಚ್ಚಿಸ್ಲಿ ಅಂತಾನೋ ಅಲ್ಲ. ಜಾಸ್ತಿ ಹಾಟಿಗೆಲ್ಲ ತಗೋಬೇಡ. ನೀನು ಅಲ್ಲಿ ಹೋಗಿದ್ದು, ನಿನ್ನನ್ನು ಅಲ್ಲಿಗೆ ಸೇರಿಸಿದ್ದು ನನ್ನ ಕೆಲಸ ಸಾಧಿಸ್ಕೊಳ್ಳೋದಿಕ್ಕೆ. ಅದು ಇವಾಗ ಆಗಿದೆ. ನನಗೇನು ಸಿಗ್ಬೇಕಿತ್ತು ಅದು ಸಿಕ್ಕಿದೆ. ಇನ್ಮೇಲೆ ಅಲ್ಲಿಗೆ ಹೋಗೋ ಅವಶ್ಯಕತೆ ಇಲ್ಲ. ಸೊ ಈ ನೋಟ್ಸು, ಸ್ಟಡೀಸು, ಇನ್ಸ್ಟಿಟ್ಯೂಟು ಇದನ್ನೆಲ್ಲ ಸ್ಟಾಪ್ ಮಾಡಿಬಿಡು. ಇನ್ಮೇಲೆ ಮುಂಚಿನ ಥರ ನಾನು ಏನು ಕೆಲಸ ಹೇಳ್ತೀನೋ, ಎಷ್ಟು ಹೇಳ್ತೀನೋ ಅಷ್ಟನ್ನು ಮಾಡ್ಕೊಂಡು ಆರಾಮಾಗಿರ್ತೀನಿ. ಬಾಸ್ ಆಗಿದ್ರೆ ಇನ್ಮೇಲಿಂದ ಇನ್ಸ್ಟಿಟ್ಯೂಟ್ ಹತ್ರ ಹೋಗಂಗಿಲ್ವಾ? ಮಲ್ಲಿ ಅವ್ರನ್ನ ಬ್ರೇಕ್ ತಗೊಳ್ಳೋ. ನಾನು ಸ್ವಲ್ಪ ಯೋಚನೆ ಮಾಡಿ ನೆಕ್ಸ್ಟ್ ಏನು ಮಾಡಬೇಕು, ಹೇಗೆ ಮಾಡಬೇಕು, ಇದನ್ನು ಹೆಂಗೆ ಟೇಕ್ ಆಫ್ ಮಾಡಬೇಕು ಅಂತ ಹೇಳ್ತೀನಿ. ಅಲ್ಲಿವರೆಗೂ ನೀನು ಗುಡ್ ಬಾಯ್ ಥರ ಆರಾಮಾಗಿ ಟೆನ್ಷನ್ ತಗೋ. ಅಲ್ಲ ಬಾಸ್, ಇಷ್ಟು ದಿನ ಅಲ್ಲಿ ಓದಿದ್ದು, ಅವ್ರನ್ನ ಲವ್ ಮಾಡಿದ್ದು, ಈಗ ಅವ್ರು ನನಗೆ ಫೋನ್ ಮಾಡಿದ್ರೆ ಏನಂತ ಹೇಳೋದು ಬಾಸ್? ಏನು ಹೇಳ್ಬೇಡ. ಅವಳು ಫೋನ್ ಎತ್ತಿದ್ರೆ ತಾನೇ ನೀನು ಹೇಳ್ಬೇಕಾಗಿರೋದು. ಅವಳು ಫೋನೇ ಎತ್ಬೇಡ. ಬಾಸ್ ಏನು ಮಾಡೋಕ್ಕಾಗಲ್ಲ ಕಣಪ್ಪ. ಇನ್ನೊಂದು ಸಾಂಗ್ ಕೇಳಿದ್ದೇನು? ವಿರಹ ನೂರು ನೂರು ತರ ಅಂತ. ಲವ್, ನೀನು ಬರೀ ಲವ್ ಆ್ಯಂಗಲಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದೀಯಾ. ಸ್ವಲ್ಪ ಮಿಸ್ಸಿಂಗ್ ಆ್ಯಂಗಲ್ ತೋರಿಸೋ. ಆವಾಗ್ಲೇನೆ ಲವ್ ವೈಡ್ ಆಗೋದು, ಡೀಪ್ ಆಗೋದು. ಐ ಮೀನ್ ಅವಳು ನಿನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡು. ಆವಾಗ ನಿಮ್ಮ ರಿಲೇಶನ್ಶಿಪ್ ಇನ್ನೂ ಸ್ಟ್ರಾಂಗ್ ಆಗುತ್ತೆ, ಗಟ್ಟಿ ಆಗುತ್ತೆ, ಜಾಸ್ತಿ ಆಗುತ್ತೆ. ಈ ಹಗ್ಗನ ಬಿಟ್ಟಿಡೋದು ಅಂತಾರಲ್ಲ, ಅವಾಗ ಗ್ರಿಪ್ ಚೆನ್ನಾಗಿರುತ್ತೆ ನೋಡು, ಹಾಗೆ ಎಲ್ಲಾನು ನಮ್ಮ ಕಂಟ್ರೋಲಿಗೆ ಸಿಗುತ್ತೆ. ನಿನಗೂ ನಿನ್ನ ರಿಲೇಶನ್ಶಿಪ್ ಮೇಲೆ ಒಳ್ಳೆ ಗ್ರಿಪ್ ಸಿಗುತ್ತೆ. ಸ್ವಲ್ಪ ಅವಳು ನಿನ್ನ ಮಿಸ್ ಮಾಡ್ಕೊಳ್ಳೋ ಹಾಗೆ ಮಾಡೋ. ಸರಿ ಬಾಸ್, ನೀವು ಹೇಗೆ ಹೇಳ್ತಿರೋ ಹಾಗೆ. ಅಲ್ಲ ಕಣೋ ಪೈಲ್ವಾನ್, ನೀನು ಆಡ್ತಿರೋ ರೇಂಜ್ ನೋಡಿದ್ರೆ ನೀನು ಯಾಕೆ ಅವಳನ್ನ ಬೀಳಿಸ್ಕೊಂಡಂಗಿಲ್ಲ, ನೀನೇ ಬಿದ್ದಂಗೆ ಆಡ್ತಿದ್ಯಲ್ಲ. ಅಯ್ಯೋ ಬಾಸ್, ಹಾಗೆಲ್ಲ ಏನಿಲ್ಲ, ಅವ್ರಿಗೆ ಡೌಟ್ ಬಂದ್ರೆ ಅಂತ ಅಷ್ಟೇ. ಹಂಗಾದ್ರೆ ಸರಿ. ಟೆನ್ಷನ್ ಎಲ್ಲ ಏನೂ ಬೇಡ. ಇನ್ಮೇಲೆ ಅವಳಿಂದ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ. ನಾನು ಹೇಳೋವರೆಗೂ ಸೈಲೆಂಟ್ ಆಗಿದ್ಬಿಡು. ಫಿರ್ ಬ್ರೇಕ್ ಕೆ ಬಾದ್ ಕಂಟಿನ್ಯೂ ಕರೆಂಗೆ, ಟೀಕೆ? ಸರಿ ಬಾಸ್. ಮಂದಾಕಿನಿ, ಮೊಮ್ಮಕ್ಕಳು ಬಂದ್ರು, ಕುಡಿಯಕ್ಕೆ ತಿನ್ನಕ್ಕೆ ಏನಾರು ತಗೊಂಡ್ ಬಾ. ತಂದೆ, ನಾನು ಮಕ್ಕಳಿಗೆ ಕಾಯ್ತಾ ಇದ್ದೆ. ಯಾವಾಗ್ಲೂ ಲ್ಯಾಪ್ಟಾಪ್ ಇಟ್ಕೊಂಡೇ ಕೂತಿರ್ತೀರಲ್ಲ, ಬೋರ್ ಆಗಲ್ವಾ? ನೀನು ಇವಾಗ ಡೈಲಿ ಸ್ಕೂಲ್ಗೆ ಹೋಗ್ತೀಯಾ, ನಿನಗೆ ಬೋರ್ ಆಗತ್ತಾ? ಇಲ್ಲ. ಹಾಗೆ ನಾನು ಡೈಲಿ ಕೆಲಸ ಮಾಡೋದು ನನಗೆ ಬೋರ್ ಆಗಲ್ಲ. ಹಂಗೆ ಸರಿ ಸರಿ. ಸರಿ, ಒಂದು ಅಬ್ಸರ್ವ್ ಮಾಡಿದ್ರ ಏನ? ನಮ್ ಮುಂಚು ಥೇಟ್ ಅವ್ರ ಅಪ್ಪನ ತರಾನೇ ಟೋಟಲ್ ಡಿಸಿಪ್ಲಿನ್. ಇವನು ತಿನ್ನೋದ್ರಲ್ಲಿ ಮಾತ್ರ ಅವ್ರ ಅಪ್ಪನ ತರ. ಇಲ್ಲ, ನಾನು ಪಪ್ಪನ್ ತರಾನೇ. ಅದನ್ನೇ ನಾನು ಹೇಳಿದ್ದು, ನೀನ್ ನಿಮ್ಮ ಅಪ್ಪನ ತರಾನೇ ಅಂತ. ಸರಿ, ಈಗ ಸ್ನಾಕ್ಸ್ಗೆ ಏನ್ ತಿಂತೀರಾ ಹೇಳಿ? ನಿಮ್ಮಿಬ್ರಿಗೂ ಏನೇನ್ ಇಷ್ಟನೋ ಅದನ್ನೇ ಮಾಡ್ತೀನಿ. ಅಮ್ಮಮ್ಮ, ಏನ್ ಬೇಕಾದ್ರೂ ಮಾಡಿ ತಿಂತೀನಿ. ಅಮ್ಮಮ್ಮ, ಏನಾದ್ರೂ ಕೊಡಿ, ಅವ್ನು ತಿಂತಾನೆ. ಅವ್ನ ಹೊಟ್ಟೆ ನೋಡಿದ್ರೆ ಗೊತ್ತಾಗಲ್ವಾ? ನೋಡಿ ತತ್ತ ಹೆಂಗ್ ಟೀಸ್ ಮಾಡ್ತಾಳೆ. ಇರ್ಲಿ ಬಿಡ, ಏನೋ ತಮಾಷೆಗೆ ರೇಗಿಸ್ತಾಳೆ. ಎಷ್ಟೇ ಆದ್ರೂ ನಿಮ್ಮ ಅಕ್ಕ ಅಲ್ವೇನೋ? ಹೌದಪ್ಪ, ಇಷ್ಟು ಚಿಕ್ಕ ವಿಷಯಕ್ಕೆಲ್ಲ ಇಷ್ಟು ಸೀರಿಯಸ್ ಆಗ್ಬಾರ್ದು. ಸ್ಪೋರ್ಟಿವ್ ಆಗಿ ತಗೋಬೇಕು, ಓಕೆನಾ? ಸ್ಮೈಲ್, ಹಾಲ್ ಕುಡಿ. ಸರಿ, ಈಗ ನಿಮ್ಮಿಬ್ರಿಗೂ ಏನೇನ್ ಇಷ್ಟನೋ ಅಷ್ಟು ಸ್ನಾಕ್ಸ್ ಮಾಡ್ತೀನಿ, ಓಕೆನಾ? ಹ್ಯಾಪಿನಾ? ಹ್ಯಾಪಿ? ಏನ್ ಮಕ್ಳ, ಈಗ ಸ್ಕೂಲ್ ಬಿಡ್ತಾ? ಸ್ಕೂಲ್ ಬಿಟ್ಟಿರತ್ತಾನೆ ಇಲ್ಲಿಗೆ ಬಂದಿರೋದು. ಏನ್ ಚಿಕ್ಕ, ನಿಂಗೆ ಅಷ್ಟು ಗೊತ್ತಾಗಲ್ವಾ? ಕರೆಕ್ಟ್ ಆಗಿ ಹೇಳ್ದೆ ಅಪ್ಪು. ನೋಡು, ನಿನ್ ಚಿಕ್ಕಾಗ ಅಷ್ಟು ಗೊತ್ತಾಗಲ್ಲ. ಹೋಗ್ಲಿ ಬಿಡಪ್ಪ, ಏನೋ ಗೊತ್ತಾಗ್ಲಿಲ್ಲ. ಸರಿ, ಇವತ್ತೇನು ಹೇಳ್ಕೊಟ್ರು? ನಾನ್ ಹೇಳ್ತೀನಿ ಕಣೆ ಮಿಂಚು. ಪ್ಲೀಸ್ ಮಿಂಚು, ನಾನ್ ಹೇಳ್ತೀನಿ ಅಪ್ಪು. ಸರಿ, ಯಾರೋ ಒಬ್ರು ಹೇಳಿ. ಅದು ಸ್ಕೂಲಲ್ಲಿ ಪಾಠ ಹೇಳ್ಕೊಟ್ರು. ಜೂನಿಯರ್ ಬಿಗ್ ಬ್ರೋ,
ಜೂನಿಯರ್ ಅದಕ್ಕೆ ನಂಗೆ ಗೊತ್ತು ಸ್ಕೂಲಲ್ಲಿ ಕರಾಟೆ ಹೇಳ್ಕೊಡಲ್ಲ ಪಾಠ ಹೇಳ್ಕೊಡ್ತಾರೆ ಅಂತ. ಏನ್ ಪಾಠ ಹೇಳ್ಕೊಟ್ರು ಅಂತ ನಾನು ಕೇಳಿದ್ದು. ಸೂಪರ್ ಆಗಿ ಆನ್ಸರ್ ಮಾಡ್ದೆ ಕಣೋ. ಅಮ್ಮಿ ಅಪ್ಪು ನೋಡು, ಮಿಂಚು ಓದ್ಕೊಳ್ತಾಳೆ. ನನಗೆ ಅವಳ ಬಗ್ಗೆ ಡೌಟ್ ಇಲ್ಲ, ನನಗೆ ನಿಂದೇ ಡೌಟ್. ನೀನು ಓದ್ಕೊಂಡೇನಕಂದ? ಅಮ್ಮಿ ಅವಳಿಂದ ಬೇಗನೆ ಮುಗಿಸ್ಬಿಡೀನಿ. ಯಾರು? ನೀನು? ನಂಬ್ತೀನಿ ಬಿಡಪ್ಪ. ಅಮ್ಮಮ್ಮನ ಫೋನ್ ಕೊಡ್ತೀನಿ. ಹಾ ಭೂಮಿ, ಹೇಳು ಭೂಮಿ. ಅಮ್ಮ, ನಾಳೆ ಅವ್ರಿಗೆ ಟೆಸ್ಟ್ ಇದೆ, ಒಂದು ಸ್ವಲ್ಪ ಓದ್ಸುಮ್ಮ ಪ್ಲೀಸ್. ಹಾ ಸರಿ ಪುಟ್ಟ, ನಿನ್ಗೂ ಅಷ್ಟೇ ಆಲ್ ದಿ ಬೆಸ್ಟ್. ಅಳಿಯಂದ್ರಿಗೂ ತುಂಬಾ ಸಂತೋಷ ಆಯ್ತು, ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳು. ಮಕ್ಕಳು ಹೇಳ್ತೀವಂತೆ ನೋಡು, ಕೊಡ್ತೀನಿ ಹೇಳಿ. ಪಪ್ಪಂಗೆ ಆಲ್ ದ ಬೆಸ್ಟ್. ಪಪ್ಪಂಗೆ ಆಲ್ ದ ಬೆಸ್ಟ್ ಹೇಳ್ಬಿಡಿ ಅಮ್ಮ. ಕೇಳಿಸ್ಕೊಂಡ್ಯಾ? ಹಾ, ದೇವ್ರೇ ನಿಮ್ಗೆ ಆಶೀರ್ವಾದ ಮಾಡಿದಷ್ಟು ಖುಷಿ ಆಯ್ತು. ಆಲ್ ದಿ ಬೆಸ್ಟ್ ಮಗಳೇ, ಎಲ್ಲ ಒಳ್ಳೇದಾಗ್ಲಿ. ಸರಿ, ಓಕೆ, ಗುಡ್ ನೈಟ್, ಬಾಯ್. ಆ ಖುಷಿನಲ್ಲಿ ಇನ್ನೂ 2 ತುತ್ತು ಜಾಸ್ತಿ ಊಟ ಮಾಡಬೇಕು, ಜಾಸ್ತಿ ಶಕ್ತಿ ಬರುತ್ತೆ. ಓಕೆನಾ? ಅಲ್ಲ ಕಣೋ ಪಟಿಂಗ, ಇಷ್ಟು ಸುಳ್ಳು ಹೇಳೋದು ಎಲ್ಲಿಂದನೋ ಕಲ್ತೆ ನೀನು? ಸತ್ತಿ ತಲೆ ಮೇಲೆ ಹೊಡೆದಂಗೆ ಸುಳ್ಳು ಹೇಳ್ತೀಯಲ್ಲ. ಮಮ್ಮಿ ಎಷ್ಟಿದೆ ಬಿಡಿ. ಏಯ್, ನನ್ನ ಮಗಳ ಬಗ್ಗೆ ಹೇಳ್ಬೇಡ. ನನ್ನ ಮಗಳು ಯಾವತ್ತಿದ್ರೂ ಸುಳ್ಳು ಹೇಳೋದಿಲ್ಲ. ಹೌದಾ? ಎದುರುಗಡೆನೆ ಪಪ್ಪ ಇದ್ದಿದ್ದು. ಈ ಸತ್ಯ ಹೇಳೋದಕ್ಕೆ ಎಷ್ಟು ದಿನ ತಗೊಂಡ್ರು? ಅದಾ ನೋಡು, ತುಂಬಾ ಲೇಟ್ ಆಗ್ತಾ ಇದೆ ಇವಾಗ. ಬೇಗ ಊಟ ಮಾಡಿ ತಾಚಿ ಮಾಡ್ಬೇಕಾಯ್ತಾ?